ಸರ್ ತಮ್ಮ ಹೆಸರು ಗೊತ್ತಾಗಿಲ್ಲ. ದೇವರಾಜ್. ದೇವರಾಜ್ ಅಂತ. ಇವತ್ತು ನಮ್ಮ ಆಶ್ರಮಕ್ಕೆ ಅನ್ನ ದಾಸೋಹ ಮಾಡ್ತಿದ್ದಾರೆ ಅನಾಥರು ಮತ್ತು ವೃದ್ಧರಿಗೆ. ಇದು ಶ್ರೀ ಕಣಿವೆ ಮಾರಿಕಾಂಬಾ ಟ್ರಸ್ಟ್ ಅನಾಥರು ಮತ್ತು ವೃದ್ಧಾಶ್ರಮ. ಬಾರಪ್ಪ, ಬಾ ಸೂರಪ್ಪ, ಬಾ ಇಲ್ಲಿಗೆ ಬರ್ರಿ ಕರ್ಕೊಂಬರ. ಬಾ ಮಂಜಪ್ಪ, ಪ್ಯಾಂಟ್ ಕೆಳಗೆ ಬಿಟ್ಕೋಬೇಕಾಯ್ತು. ಹಾಂ ಬಾರ ಕರ್ಕೊಂಬರ. ಇಲ್ಲೇ ಕೂತ್ಕೊಂತೀರಾ? ಹಾಂ ಇಲ್ಲೇ ಕೂತ್ರ ನೀವು. ಇಲ್ಲೇ ಕೆಳಗೆ ಕುಂತಾರಾ? ಕೆಳಗೆ ಕೂತ್ಕೊಂತೀರಾ? ಹಾಂ ಕೆಳಗೆ ಕೂತ್ಕೊಳ್ರಿ. ಇಲ್ಲೇ ಸೂರಪ್ಪ ಬಾ, ಇಲ್ಲೇ ಕೂತ್ಕ. ಹಾಂ ಕೆಳಗೆ ಕೂತ್ಕ. ತಟ್ಟೆ ಇದ್ದಾವೆ, ಅವ್ರು ತಟ್ಟೆ ಕೊಡ್ತಾರೆ ಸರಿನಾ? ತಟ್ಟೆ ಸೈಡಿಗೆ ಇಡಪ್ಪ. ಸಾಂಬಾರಲ್ಲಿ ದಡ್ಡ ಕಾಣಪ್ಪ ನೀನು, ದಡ್ಡ ಬುದ್ಧಿವಂತಲ್ಲ. ಮಂಜಪ್ಪ ಕೂತ್ರೆ ಕೆಳಗೆ ಕುಂದ್ರ, ಮೆಲ್ಕ ಕುಂದ್ರಿ. ಕೊಡ್ರಿ. ಸೂರಪ್ಪ ಕೆಳಗೆ ಕೂತ್ಕ. ಸೂರಪ್ಪ ಇಸ್ಕ ಇರ್ಲಿ ಬಿಡ್ರಿ ಇನ್ನೊಂದು ಸ್ವಲ್ಪ ಹಾಕಿರಾಗುತ್ತೆ. ಮುತ್ತಜ್ಜ ನೀನು ಕುತ್ಕ ನೀನು ಕುಂದ್ರು ಅವ್ರು ಕೊಡ್ತಾರೆ. ಹಾಂ ನೀನು ಕುಂದ್ರು. ಹಾಂ ಕುಂದ್ರು, ಅಲ್ಲೇ ಕುಂದ್ರು. ಇಲ್ಲ ಇದ್ರೆ ಕೆಂಚಪ್ಪಲ್ಲಿ ನೋಡು ಹೊರಗಡೆ ನೋಡು. ಇಲ್ಲಪ್ಪ ಹೊರಗಡೆ ಇರ್ಬೋದು ನೋಡಮ್ಮ. ಆ ಬ್ಯಾನರ್ ಕಟ್ಟಕ್ಕೆ ಅಂತ ಹೋದ. ಸರ್ ಏನು ವಿಶೇಷ ಇವತ್ತು ನಿಮ್ಮದು? ಬರ್ತಡೇನಾ ತಮ್ದಾ? ಹಾಂ ಇವತ್ತು ಬರ್ತಡೇ ಇರೋರಿಂದ ನಮ್ಮ ಅನಾಥರು ಮತ್ತು ವೃದ್ಧಾಶ್ರಮ ಕಣಿವೆ ಮಾರಿಕಾಂಬಾ ಟ್ರಸ್ಟ್ಗೆ ಇವತ್ತು ಅನ್ನ ಸಂತರ್ಪಣೆ ಇವ್ರ ಕೈಯಿಂದನೇ ಮಾಡ್ತಿದ್ದಾರೆ. ಇವತ್ತು ಮಧ್ಯಾಹ್ನ ಊಟ. ಹಾಂ ಮುರಾರ್ಜಿ ಸ್ಕೂಲು ಪ್ರಿನ್ಸಿಪಾಲ್ ಇವರು. ಸರ್ ಈ ಕಡೆ ಸರ್, ಮಕ್ಕ ಯಾಕೆ ಕತ್ಲು ಕಾಣುತ್ತೆ, ಕತ್ಲಲ್ಲಿ ನಿಂತು ಹೇಳಿದ್ರಲ್ಲ. ಹಾಂ ಓಕೆ ಸರ್. ಇನ್ನೊಂದು ಮಾಹಿತಿ ನಿಮಗೆ, ನಿಮ್ಮ ಫ್ರೆಂಡ್ಸು ಸರ್ಕಲ್ನಲ್ಲಿ ಯಾರನ್ನಿದ್ರೆ ಸ್ವಲ್ಪ ಶೇರ್ ಮಾಡ್ಬೇಕು ಸರ್ ನೀವು. ಯಾಕಂದರೆ ಇನ್ನೂ ಗೊತ್ತಿರಲ್ಲ ಕೆಲವರಿಗೆ. ಗೊತ್ತಾದರೆ ಅವರು ಕೈಯಿಂದ ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಅನ್ನ ಸಂದರ್ಪಣೆನೋ ಯಾವುದನ್ನು ಮುಖಾಂತರ ಸಹಾಯ ಮಾಡಿದರೆ ನಮ್ಮ ಆಶ್ರಮಕ್ಕೆ ಇನ್ನೂ ಹೆಲ್ಪ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು.